ಈಗ ಹೊಸದಾಗಿ ಒಂದು ರೀಸೆಂಟ್ ಆರ್ಟಿಕಲ್ ಬಂದಿದೆ 2024ರಲ್ಲಿ. ಏನಂದರೆ ಈ ಇನ್ಫರ್ಟೈಲ್ ಮೇಲ್ ಯಾರಿರ್ತಾರೆ ಅಂಥವ್ರಿಗೆ ನೆಕ್ಸ್ಟ್ ಲೈಫಲ್ಲಿ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ ಅಥವಾ ಜನರಲ್ ಹೆಲ್ತ್ ಪ್ರಾಬ್ಲಮ್ಸ್ ಹೆಚ್ಚು ಬರ್ಬೋದು ಅಂತ ಹೇಳಿಬಿಟ್ಟು, ಕಾರಣ ಏನಿರ್ಬೋದು ಅಂತ ತಿಳಿಸ್ಕೊಡ್ತೀರಾ? ಸೊ ಇನ್ಫರ್ಟಿಲಿಟಿ ಆ್ಯಂಡ್ ಮೇಲ್ ಹೆಲ್ತ್, ಸೊ ಆ್ಯಂಡ್ ದೇರ್ ಲಿಂಕ್ ಟು ಕಾರ್ಡಿಯೋವ್ಯಾಸ್ಕ್ಯುಲರ್ ಹೆಲ್ತ್, ದಿಸ್ ವಾಸ್ ದ ಕ್ವೆಶ್ಚನ್. ಸೊ ಇನ್ಫರ್ಟಿಲಿಟಿ ಅಂದರೆ ಫಸ್ಟ್ ಥಿಂಗ್ ದಟ್ ಕಮ್ಸ್ ಟು ಮೈಂಡ್ ಈಸ್ ದ ಮೊಟಿಲಿಟಿ ಆಫ್ ದ ಸ್ಪರ್ಮ್ಸ್. ಸೊ ಮೊಟಿಲಿಟಿ, ಸ್ಪರ್ಮ್ ಮೊಟಿಲಿಟಿ ಏನಿರುತ್ತೆ, ಇಟ್ ಈಸ್ ಅ ರೆಪ್ರೆಸೆಂಟೇಷನ್ ಆಫ್ ಜನರಲ್ ಹೆಲ್ತ್ ಈಸ್ ಒನ್. ಸೆಕೆಂಡ್ ಈಸ್ ಆಕ್ಸಿಡೇಟಿವ್ ಸ್ಟ್ರೆಸ್ ಏನಿರುತ್ತೆ ಅದು ಕಮ್ಮಿ ಇರುತ್ತೆ ಅಂತ ಬಾಡಿಲಿ, ಇಟ್ಸ್ ಅ ಇಂಡೈರೆಕ್ಟ್ ಇಂಡಿಕೇಶನ್. ಸೊ ವೆನ್ ದೆರ್ ಈಸ್ ಅ ಆಕ್ಸಿಡೇಟಿವ್ ಸ್ಟ್ರೆಸ್ ಇನ್ ಬಾಡಿ, ಟೂ ಥಿಂಗ್ಸ್ ಹ್ಯಾಪನ್. One is the membranes and their mobility and the other things get hampered. Second thing is the acceleration of the normal aging or acceleration of the atherosclerosis. So, atherosclerosis is the pivot for the development of any cardiovascular disease. ಸೊ ಈಗ ಫಾರ್ ಎಕ್ಸಾಂಪಲ್ ಈಗ ಪೇಷಂಟಿಗೆ ಆಕ್ಸಿಡೇಷನ್ ಜಾಸ್ತಿ ಆಗ್ತಾ ಇದೆ ಅಂತಂದರೆ ಅವ್ರಿಗೆ ಅಥಿರೋಸ್ಕ್ಲಿರೋಸಿಸ್ ಪ್ರೋಗ್ರೆಷನ್ ಜಾಸ್ತಿ ಆಗ್ತಾ ಇದೆ. ಸೊ ಇಂಡೈರೆಕ್ಟ್ಲಿ ಇನ್ ಡ್ಯೂ ಕೋರ್ಸ್ ಆಫ್ ಟೈಮ್, ಸೊ ಏನಿರುತ್ತೆ ಮೈಯಲ್ಲಿರೋ ಬ್ಲಡ್ ವೆಸಲ್ಸ್ ಎಲ್ಲ ಇಟ್ ಈಸ್ ಗೋಯಿಂಗ್ ಟು ಗೆಟ್ ಕ್ಲಾಗ್ಡ್ ವಿತ್ ಅಥಿರೋಸ್ಕ್ಲಿರೋಸಿಸ್ ಆರ್ ಲಿಪಿಡ್ಸ್, ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗಿ ಮುಂದೆ ತೊಂದರೆ ಆಗ್ಬೋದು. ಸೊ ಇಫ್ ದಟ್ ಡೆಪಾಸಿಷನ್ ಹ್ಯಾಪನ್ಸ್ ಇನ್ ಟು ದ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ, ಆರ್ ಇಫ್ ದ ಡೆಪಾಸಿಷನ್ ಹ್ಯಾಪನ್ಸ್ ಇನ್ ಟು ದ ಬ್ಲಡ್ ಸಪ್ಲೈ, ಈಗ ಬ್ರೈನಿಗೆ ಬ್ಲಡ್ ಸಪ್ಲೈ ಆಗುವಂಥ ರಕ್ತನಾಳದಲ್ಲಿ ಏನಾದರೂ ಬ್ಲಾಕ್ ಆದರೆ ಸ್ಟ್ರೋಕ್ ಅಂತೀವಿ. ಈಗ ಸರ್ಟನ್ ಸ್ಟ್ರಕ್ಚರ್ಸ್, ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್, ಅದಕ್ಕೆ ಬ್ಲಡ್ ಫ್ಲೋ ಬೇಕಾಗುತ್ತೆ ಫಾರ್ ರಿಪ್ರೊಡಕ್ಟಿವ್ ಹೆಲ್ತ್. ಅಲ್ಲಿಗೆ ಕೂಡ ಬ್ಲಡ್ ಸಪ್ಲೈ ಕಮ್ಮಿ ಆಯಿತು ಅಂತಂದರೆ ಇಟ್ ಇಂಡೈರೆಕ್ಟ್ಲಿ ಏನಾಗುತ್ತೆ ಅಂದರೆ ಈ ಪ್ರೊಡಕ್ಷನ್, ಸ್ಪರ್ಮ್ ಪ್ರೊಡಕ್ಷನ್, ಮೊಟಿಲಿಟಿ ಆಗಿರ್ಬೋದು ಅಥವಾ ರಿಪ್ರೊಡಕ್ಟಿವ್ ಹೆಲ್ತ್ ಇನ್ ಜನರಲ್, ದಟ್ ಈಸ್ ಗೋಯಿಂಗ್ ಟು ಗೆಟ್ ಅಫೆಕ್ಟೆಡ್. ಬೇಸಿಕಲಿ ಏನು ಹೇಳ್ತೀರಾ ಅಂದರೆ ಬಾಡಿಯಲ್ಲಿ ಇನ್ಫ್ಲಮೇಷನ್ ಇನ್ ಜನರಲ್ ಇತ್ತು ಅಂತಂದರೆ ಅದು ಪ್ರಾಬಬ್ಲಿ ಎಲ್ಲ ಆರ್ಗನ್ಸ್ನೂ ಅಫೆಕ್ಟ್ ಮಾಡುತ್ತೆ. ಅದರಲ್ಲಿ ಇನ್ಫರ್ಟಿಲಿಟಿ ಅನ್ನೋದು ಒಂದು ಸಿಂಪ್ಟಮ್ ಇರ್ಬೋದು. ಅಲ್ಲಿ ನಾವು ನೋಡಿಕೊಂಡು ಜನರಲ್ ಹೆಲ್ತು ಚೆನ್ನಾಗಿದೆಯಾ ಇಲ್ವಾ ಅಂತ ನಾವು ಅದನ್ನು ಎವ್ಯಾಲ್ಯೂಯೇಷನ್ ಮಾಡೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ಏನಾಗುತ್ತೆ, ಈಗ ಒಜಿಷಿಯನ್ಸ್ ಆರ್ IVF ಸ್ಪೆಷಲಿಸ್ಟ್ ಏನಿರ್ತಾರೆ, ಯೂಶಲಿ ಈಗ ನಾವು ಈಗ ಹೆಲ್ತ್ ಚೆಕಪ್ಗೆ ಅಂತ ಹೋಗೋದೆಲ್ಲ ಬಂದ್ಬಿಟ್ಟು ಸ್ವಲ್ಪ ಮಿಡ್ಲ್ ಏಜು ಅಥವಾ ಎಲ್ಡರ್ಲಿ ಏಜ್ ಗ್ರೂಪ್ ಇದ್ದವರು, ಇಲ್ಲ ಏನೋ ತೊಂದರೆ ಆಗಿರೋ ಅಂಥವ್ರು ಡಾಕ್ಟ್ರ್ ಹತ್ರ ಹೋಗ್ತಾರೆ. ಬಟ್ ಏನಾಗುತ್ತೆ, ಈಗ ನಿಮ್ಮದು OBG ಅಥವಾ ಒಜಿಷಿಯನ್ಸಿಗೆ ಯಂಗರ್ ಪೀಪಲ್ ವಿಲ್ ಕಮ್ ಟು ಯು ಫಾರ್ ದ ಚೆಕಪ್. ಸಾರ್ ಈಗ ಏನಾಗುತ್ತೆ, ಈಗ IVFಗೆ ಬರ್ಬೋದು, ಆ ಥರದ ಇದಕ್ಕೆ ಯಂಗರ್ ಕಪಲ್ ವಿಲ್ ಕಮ್. ಇಫ್ ಯು ಫೈಂಡ್ ಈಗ ಈ ಥರದ್ರಲ್ಲಿ ಏನಾದರೂ ತೊಂದರೆಗಳು ಕಾಣಿಸ್ತಾ ಇದೆ ಅಂದರೆ ಇಟ್ ಈಸ್ ದ ರಿಫ್ಲೆಕ್ಷನ್ ಆಫ್ ದೇರ್ ಪ್ರೋಸೆಸ್ 10 to 20 years ಡೌನ್ ದ ಲೈನ್. ಮುಂದೆ ಏನಾಗ್ಬೋದು ಅನ್ನೋದನ್ನ ಈಗಲೇ ಪಿಕಪ್ ಮಾಡೋ ಪಾಸಿಬಿಲಿಟೀಸ್ ಇರುತ್ತೆ. ಸೊ ಪೊಸಿಷನ್ಸ್ ಆರ್ ಅಟ್ ಎ ಬೆಟರ್ ಎಂಡ್ ವೆನ್ ದೇ ಆರ್ ಅಬೌಟ್ ಟು ಪಿಕ್ ಫಾರ್ ದ ಸರ್ಟನ್ ಡಿಸೀಸಸ್ ಲೈಕ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಹೆಲ್ತ್ ಏನಿರುತ್ತೆ, 20-30 ವರ್ಷ ಆಗೋದನ್ನ ಈಗಲೇ ಪಿಕ್ ಮಾಡೋವಂಥದ್ದನ್ನ ಅಟ್ಲೀಸ್ಟ್ ಇಫ್ ದೇ ಕೀಪ್ ದಟ್ ಇನ್ ಮೈಂಡ್ ವೆನ್ ದೇ ಆರ್ ಎವ್ಯಾಲ್ಯೂಯೇಟಿಂಗ್ ಪೇಷಂಟ್, ಇಟ್ ಬಿಕಮ್ಸ್ ಈಸಿಯರ್ ಫಾರ್ ಎವ್ರಿಬಡಿ ಟು ಟೇಕ್ ಕೇರ್ ಲೇಟರ್. What you are telling is it's always better to prevent it rather than Yeah, thank you.